ಇದೇನಿದು ಮೆಟಲ್ ಬಂಪರ, ಅದು ಬ್ರ್ಯಾಂಡ್ ನ್ಯೂ ಗಾಡಿಯಲ್ಲಿ. ಇದು ಆಕ್ಸೆಸರೈಸ್ಡ್. ಏನಕ್ಕಿದೆ ಮೆಟಲ್ ಬಂಪರ್ ಅಂದರೆ ಇದರಲ್ಲಿ ನಿಮಗೆ 3 ಡಿಫ್ಲಾಕ್ ಬರುತ್ತೆ, ಜಾಸ್ತಿ ಗಾಡಿಗಳಲ್ಲಿ ಸಿಗಲ್ಲ. ಡಿಫ್ಲಾಕ್ ಏನು ಕೆಲಸ ಮಾಡುತ್ತೆ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಫ್ ರೋಡ್ ಹೋಗೋದಾದರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೆಟಲ್ ಬಂಪರ್ಸ್, ಅದು ಬಿಟ್ಟು ಈ ಗಾಡಿ ಫುಲ್ಲಿ ಆಕ್ಸೆಸರೈಸ್ಡ್. ಅದ್ರ ಡೀಟೇಲ್ಸ್ ಇವತ್ತು ಹೋಗಲ್ಲ. ಈ ಗಾಡಿ ಫಾರ್ಚುನರ್ಗೆ ಟಕ್ಕರ್ ಕೊಡುತ್ತೆ ಪಕ್ಕ, ಯಾಕಂದರೆ ಮ್ಯಾಸಿವ್ ಪ್ರೆಸೆನ್ಸ್ ಇದೆ. ಏನಕ್ಕೆ? ಇಟ್ ಈಸ್ ದ ಲಾಂಗೆಸ್ಟ್, ಟಾಲೆಸ್ಟ್ ಆ್ಯಂಡ್ ವೈಡೆಸ್ಟ್ ಕಾರ್ ಇನ್ ಇಟ್ ಸೆಗ್ಮೆಂಟ್. ಡಿ ಸೆಗ್ಮೆಂಟ್ ಅಂತೀವಿ ಇದನ್ನ, ಇವರು ಇದನ್ನ D+ ಅಂತಿದ್ದಾರೆ, ಯಾಕಂದರೆ ಅಷ್ಟು ಜಾಗ ಇದೆಯಂತೆ ಒಳಗಡೆ. ನಿಜವಾಗ್ಲೂ ಒಳಗೆ ಜಾಗ ಇದೆಯಾ ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಗಾಡೀಲಿ ಒಂದು ಡೀಸೆಲ್ ಎಂಜಿನ್ ಬರುತ್ತೆ, 2 ಲೀಟರ್ ಡೀಸೆಲ್ ವಿತ್ ಟ್ವಿನ್ ಟರ್ಬೋ. ಇದು ನಿಮಗೆ ಆಲ್ಮೋಸ್ಟ್ 215 bhp ಹಾಗೂ 476 Nm ಟಾರ್ಕ್ ಔಟ್ಪುಟ್ ಕೊಡುತ್ತೆ. ಆ್ಯಂಡ್ ಬರೀ 4 ವೀಲ್ ಡ್ರೈವ್ ಅಲ್ಲ, 2 ವೀಲ್ ಡ್ರೈವ್ ಆಪ್ಷನಲ್ಲೂ ಬರುತ್ತೆ. 3 ವೇರಿಯಂಟ್ ಬರುತ್ತೆ. ಸದ್ಯಕ್ಕೆ ಇನ್ನೂ ಗಾಡಿ ಪ್ರೈಸ್ ಅನೌನ್ಸ್ ಮಾಡಿಲ್ಲ. ಡೆಫಿನೆಟ್ಲಿ ಕಾಂಪಿಟೇಟಿವ್ ಆಗಿರುತ್ತೆ. ಯಾಕೆ ಅಂದರೆ ಫಾರ್ಚುನರ್ ಈಗ ಲೀಡರ್, ಅದಕ್ಕಿದು ಟಕ್ಕರ್ ಕೊಡಲೇಬೇಕು. ಹಳೆ ಗಾಡಿ ಇದ್ದು ರಿಪ್ಲೇಸ್ ಮಾಡ್ತಾ ಇರೋದು MG ಅವರ ಗ್ಲಾಸ್ಟರ್. ಅದು ತುಂಬ ಚೆನ್ನಾಗಿ ಓಡಲಿಲ್ಲ. ಆಮೇಲೆ ಗಾಡಿನೂ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಂತ ಇರಲಿಲ್ಲ. ಇಟ್ ವಾಸ್ ಓಕೆ. ಬಟ್ ಈ ಗಾಡಿ ನಾವು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀವಿ. ನಿಜ ಹೇಳಬೇಕಂದ್ರೆ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತು ಆಫ್ ರೋಡಲ್ಲಿ. ಇಟ್ ಔಟ್ ಕ್ಲಾಸ್ಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಕಾರ್ಸ್. ಏನಕ್ಕೆ ಅಂದರೆ ಆಲ್ ಥ್ಯಾಂಕ್ಸ್ ಟು ಇಟ್ಸ್ 3 ಡಿಫ್ರೆನ್ಷಿಯಲ್ ಲಾಕ್ಸ್. ಈಗ ಆ ಡಿಫ್ರೆನ್ಷಿಯಲ್ ಲಾಕ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಗಾಡಿ ಹತ್ತದೇ ಮಜಾ ನೋಡಿ. ಗ್ರ್ಯಾಬ್ ಹ್ಯಾಂಡ್ಲ್ ಇಟ್ಕೊಂಡು ಮೇಲೆ ಹತ್ತಿ ಒಂದು ಸ್ಟೆಪ್ಪು ಒಳಗೆ ಕೂರಬೇಕು, ಒಳ್ಳೆ ಫೀಲು. ಸಖತ್ ಕಮ್ಯಾಂಡಿಂಗ್ ವ್ಯೂ ಇದೆ. ಎಲೆಕ್ಟ್ರಿಕಲಿ ಪವರ್ಡ್ ಸೀಟ್ಸ್ ಹಾಗೂ ವೆಂಟಿಲೇಟೆಡ್ ಕೂಡ, ಬಟ್ ಫ್ರಂಟ್ 2 ಮಾತ್ರ. ಇಲ್ಲಿ ಎಲ್ಲಿ ಗೇರೇ ಇಲ್ಲ. ಗೇರ್ ಬಿಡಿ, ನಿಮಗೆ ಆಫ್ ರೋಡ್ ಮೋಡ್ಸು ಇಲ್ಲ. ಇದೇ ಗಾಡಿಯಲ್ಲಿ ಅವರು ಆಫ್ ರೋಡ್ ಮೆಟಲ್ ಬಂಪರ್ ಹಾಕಿರೋದು ಸುಮ್ಮನೆ ಶೋಗೋಸ್ಕರ, ಬಟ್ ಆಫ್ ರೋಡ್ ಸಖತ್ತಾಗಿ ಮಾಡುತ್ತೆ ಅನ್ನಲ್ಲ. ಇಲ್ಲಿ ನಮಗೆ ಆಫ್ ರೋಡ್ ಮೋಡ್ಸ್ ಇದೆ ಡಯಲ್ಲು. ಇಲ್ಲಿ ಪಕ್ಕದಲ್ಲಿ ನಮಗೆ ಆಫ್ ರೋಡ್ ಸೆಲೆಕ್ಟ್ ಇದೆ, 2 ವೀಲ್ ಹೈ, 4 ವೀಲ್ ಹೈ ಹಾಗೂ ಆಟೋ. ಮತ್ತೊಂದು CCO ಅಂತಲೂ ಇದೆ. ಅದೆಲ್ಲ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಸಿಂಪಲ್ ಡ್ಯಾಶ್ಬೋರ್ಡ್ ಇದೆ, ತುಂಬ ಫ್ಯಾನ್ಸಿ ಇಲ್ಲ. ಇಲ್ಲಿ ನಿಮಗೆ ಬ್ರಷ್ಡ್ ಅಲ್ಯೂಮಿನಿಯಂ ಮೆಟಲ್ ಗಾರ್ನಿಷ್ ಥರ ಬರುತ್ತೆ. ಸ್ವಲ್ಪ ಸಾಫ್ಟ್ ಟಚ್ ಇದೆ. ಇಲ್ಲೊಂದು ಸ್ವಲ್ಪ ಟೆಕ್ಸ್ಚರ್ಡ್ ಲೆದರ್ ಇದೆ. ಈ ಸ್ಕ್ರೀನು ಕೂಡ ಸಖತ್ ಕ್ರಿಸ್ಪ್ ಕ್ಲಾರಿಟಿ ಇದೆ. ಇವರ ಹೊಸ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ. ವಿಡ್ಜೆಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಬೋದಲ್ಲಿ. ಅದು ಬಿಟ್ಟು ಇಲ್ಲಿ ಕೆಳಗಡೆ ನಮಗೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ. AC ಕಂಟ್ರೋಲ್ ಫಂಕ್ಷನ್ ತುಂಬಾ ಯೂಸ್ಫುಲ್. 2 ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ಸ್ ಇದೆ. ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬೇಕ್ ಬರುತ್ತೆ. ಇಲ್ಲೊಂಚೂರು ಓಪನ್ ಮಾಡಿದ್ರೆ ಕಬಿ ಸ್ಪೇಸ್ ಹಾಗೂ 2 ಬಾಟಲ್ ಅಥವಾ ಕಪ್ ಹೋಲ್ಡರ್ ಇದೆ. ಆಮೇಲೆ ಇಲ್ಲೂ ಕೂಡ ಅಂಡರ್ ಆಮ್ರೆಸ್ಟ್ ಸ್ಟೋರೇಜ್ ಸಖತ್ತಾಗಿದೆ. ಸೊ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಹೆಡ್ಲೈಟ್ ಕಂಟ್ರೋಲ್ಸ್ ಬರುತ್ತೆ. ನಿಮ್ಗೆ ಇಲ್ಲೆಲ್ಲ ಬಟನ್ಸ್ ಎಲ್ಲ ಈಸಿಯಾಗಿ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ಗೂ ಕ್ರೂಸ್ ಕಂಟ್ರೋಲ್ಗೂ ಕೂಡ. ಇದರಲ್ಲಿ ಲೆವೆಲ್ 2 ADAS ಕೂಡ ಬರುತ್ತೆ. ಆ್ಯಂಡ್ ನಿಮಗೆ ನೆನಪಿದ್ರೆ ಇದರ ಹಿಂದಿನ ಗಾಡಿ ಗ್ಲಾಸ್ಟರ್ ವಾಸ್ ದ ಫಸ್ಟ್ ಕಾರ್ ಇನ್ ಇಂಡಿಯಾ ಟು ಗೆಟ್ ADAS. ಸೊ ಅದೊಂದು ಅಚೀವ್ಮೆಂಟೇ. ಅದು ಬಿಟ್ಟು ಇವಾಗ ಸೀಟ್ ತುಂಬ ಮುಂದೆ ಅಡ್ಜಸ್ಟ್ ಆಗಿದೆ, ಇಲ್ಲಾಂದರೆ ಹಿಂದೆ ಹೋದರೆ ಇಟ್ಸ್ ವೆರಿ ಕಂಫರ್ಟಬಲ್. ಚಂಕಿಯಾಗಿದೆ ಗಾಡಿ. ಆ್ಯಂಡ್ ಈಗ ಆ್ಯಕ್ಚುಲಿ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗಿದೆ. ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಜೊತೆಯಲ್ಲೇ ಅದಕ್ಕೆ ಈಕ್ವಿವೆಲೆಂಟ್ ಆಗಿ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ. ಸೊ ಇದು ಇಲ್ಲಿ ಮಿಸ್ಸಿಂಗ್ ಇದೆ. ಅದನ್ನ ಇನ್ನೊಂದು ಗಾಡೀಲಿ ತೋರಿಸ್ತೀನಿ. ಲೆಟ್ಸ್ ಗೋ ಟು ದ ಬ್ಯಾಕ್ ಸೀಟ್, ಆವಾಗ ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದೆ ಡೋರು ಕೂಡ ದೊಡ್ಡದಾಗಿದೆ. ಇಲ್ಲೂ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕೂರಕ್ಕೆ ಫಸ್ಟ್ ಕ್ಲಾಸ್ ಆಗಿದೆ. ಆ್ಯಕ್ಚುಲಿ ಮಿಸ್ಸಿಂಗ್ ಇರೋದು ಸನ್ ಬ್ಲೈಂಡ್ಸು. ಇದು ಆಕ್ಸೆಸರೈಸ್ಡ್ ಆಗಿರೋ ಕಾರು ಇದರಲ್ಲಿದೆ. ಆಪ್ಷನ್ ದಟ್ ಈಸ್ ಎಕ್ಸ್ಟ್ರಾ. ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ, ತುಂಬಾ ದೊಡ್ಡದಾಗಿದೆ. ಮುಂದೆಯಿಂದ ಆಲ್ಮೋಸ್ಟ್ ಹಿಂದೆ ಸೀಟ್ ಎಂಡ್ವರೆಗೂ ಸಿಗುತ್ತೆ. ಇಲ್ಲಿ ನಮಗೆ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಎಲ್ಲ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. 2 A ಟೈಪು, ಅದರಲ್ಲೊಂದು ಫಾಸ್ಟ್ ಚಾರ್ಜರ್ ಕೂಡ ಇದೆ. ಆಮೇಲೆ ಇಲ್ಲಿ ರಾಕರ್ಸ್ ಇದೆ ಟು ಕಂಟ್ರೋಲ್ AC ಮೋಡ್, ಆಟೋ ಗೀಟೋ ಎಲ್ಲ ಇದೆ. ನಮಗೆ ವೆಂಟ್ಸು ಮೇಲ್ಗಡೆ ಬರುತ್ತೆ, ಪಿಲ್ಲರಲ್ಲಿ ಬರಲ್ಲ. ಸೊ ಇಟ್ ವಿಲ್ ಗಿವ್ ಯು ಗುಡ್ ಏರ್ ಫ್ಲೋ. ಒಳ್ಳೆ ಜಾಗ ಕೂಡ ಇದೆ. ಇದು ಕ್ಯಾಪ್ಟನ್ ಸೀಟ್ಸ್. ಇದು ಬಿಟ್ಟು ಬೆಂಚ್ ಸೀಟ್ ಕೂಡ ಬರುತ್ತೆ, 7 ಸೀಟರ್ ಆಗುತ್ತೆ ಅವಾಗ ಗಾಡಿ. ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಬೋದು, ಸ್ಲೈಡು. ಸೊ ಹಿಂದೆ ಸೀಟಿಗೆ ಸ್ವಲ್ಪ ರೂಮ್ ಸ್ಪೇಸ್ ಓಪನ್ ಅಪ್ ಆಗುತ್ತೆ. ಈಗ ಇದನ್ನೊಂಚೂರು ಮುಂದೆ ಹಾಕ್ಕೊಂಡು ನೋಡೋಣ. ಒಂದೋ ಸೀಟ್ ಬೆಂಡ್ ಮಾಡಿನೂ ಹಿಂದೋಗ್ಬೋದು, ಇಲ್ಲಾಂದರೆ ಇಲ್ಲಿ ಸೆಂಟ್ರಿಂದನೂ ಹಿಂದೋಗ್ಬೋದು. 3rd ರೋ ಸೀಟ್ ಹೇಗಿದೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಯೂಸಬಲ್ 3rd ರೋ ಇದು. ಗಾಡಿ ದೊಡ್ಡದಿರೋದ್ರಿಂದ ತುಂಬಾ ಸ್ಪೇಸ್ ಓಪನ್ ಅಪ್ ಆಗುತ್ತೆ. ನಾನು ಆರಾಮಾಗಿ ಕೂತಿದ್ದೀನಿ. ರಿಕ್ಲೈನ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ. ಸ್ವಲ್ಪ ಸ್ಟ್ರೇಟ್ ಬೇಕಾದರೂ ಮಾಡ್ಕೋಬೋದು ಸೀಟು, ಹಿಂದೆ ಲೀನ್ ಮಾಡ್ಕೋಬೋದು. ಬೂಟ್ ಸ್ಪೇಸು, ಸೀಟ್ 3
ರೋ ಅಪ್ ಇದ್ದಾಗ 300 ಲೀಟರ್ವರೆಗೂ ಸಿಗುತ್ತೆ. ಇಲ್ಲಿ ನನಗೆ AC ವೆಂಟ್ಸ್ ಇದೆಯಾ? ಎಸ್, ಆಫ್ ಕೋರ್ಸ್ ಇಲ್ಲಿ ಮೇಲ್ AC ವೆಂಟ್ಸ್ ಇದೆ. ಇಲ್ಲೊಂದು ಕಪ್ ಹೋಲ್ಡರ್ ಇದೆ. ಇಲ್ಲಿ ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಆರಾಮಾಗಿದೆ. ಸೀಟ್ ಬೆಲ್ಟ್ಸ್ ಇದೆ ಅಂಡ್ ರೀಡಿಂಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಥರ್ಡ್ ರೋಗೆ. ವೆರಿ ನೈಸ್. ಈ ಹೆಡ್ ರೆಸ್ಟ್ ಒಂಚೂರು ದೊಡ್ಡ ಆಗಿದ್ದರಿಂದ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ, ಬಟ್ ಈ ಗ್ಲಾಸು ಸಖತ್ತಾಗಿದೆ, ಯೂಸ್ಫುಲ್. ಈಗ ಹೊರಗೋಗೋಣ ಬನ್ನಿ. ನೋಡಿ, ಆರಾಮಾಗಿ ಕೂತ್ಕೋಬೋದು. ಅದಷ್ಟೇ ಅಲ್ಲ, ಹಿಂದೆ ಹೋಗೋಕ್ಕೆ ಇನ್ನೊಂದು ಆಪ್ಷನ್ ಇರೋದು, ಇದನ್ನು ಸ್ಲೈಡ್ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲಿಂದ ಜಾಗ ಸಿಗುತ್ತೆ. ಈಗ ಬೂಟ್ ಸ್ಪೇಸ್ ತೋರ್ಸೋಕ್ಕಿಂತ ಮುಂಚೆ ಈ ಆಕ್ಸೆಸರಿ ಇನ್ನೊಂದಿದೆ ನೋಡಿ, ಡಿಫೆಂಡರಲ್ಲೆಲ್ಲ ನೋಡ್ತೀವಲ್ಲ ಲ್ಯಾಡರು, ಆ ಥರ ಇದು ಹಿಂಗೆ ರಿಲೀಸ್ ಆಗುತ್ತೆ. ಆಮೇಲೆ ಇದನ್ನ ಹಿಂಗೆ ಕೆಳಗೆ ಮಾಡಿಬಿಟ್ಟು ಮೇಲೆ ಹತ್ತಿ ಹೋಗ್ಬೋದು. ಇಲ್ಲಿ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಮೆಟಲ್ ಇದೆ, ಪ್ಲಾಸ್ಟಿಕ್ ಇದೆ, ಎಲ್ಲ ಇದೆ. ಮನೆಗೂ ಸಿಕ್ತು ನೋಡಿ ಡಯಲ್ಸು. ಇದು 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ಗೆ ಹಾಕೋಕ್ಕೆ ಬಟನ್ನು ಸೆಲೆಕ್ಟ್ ಮಾಡೋದು. ಆಟೋಗೆ ಹಾಕಿಟ್ರೆ ವಿದಿನ್ ಸೆಕೆಂಡ್ಸ್ ನಿಮ್ಮದು ಓಡಿಸೋ ಸ್ಟೈಲು, ಆ ಟೆರೇನ್ ಸೆನ್ಸ್ ಮಾಡಿ ಅದೇ ಹಾಕುತ್ತೆ. CCO ಅಂದರೆ ನಿಮಗೆ ಫುಲ್ ಕ್ರಾಲ್ ಮೋಡಿಗೆ ಹೋಗುತ್ತೆ ಈಸಿಯಾಗಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಇದರಲ್ಲಿ 3 ಡಿಫ್ಲಾಕ್ಸ್ ನೋಡಿ. ಇದು ಸೆಂಟ್ರಲ್ ಡಿಫ್ಲಾಕ್ ಅಂದರೆ ಈಕ್ವಲ್ ಪವರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫ್ರಂಟ್ ಟು ರೇರ್ ಆಕ್ಸೆಲ್ಸ್ಗೆ. ಮೋರ್ ಇಂಪಾರ್ಟೆಂಟ್ಲಿ 4 ಲೋ ಎಂಗೇಜ್ ಮಾಡುತ್ತೆ, ಬಿಕಾಸ್ 4 ಲೋ ಇದರಲ್ಲಿಲ್ಲ. ಇದು ರೇರ್ ಡಿಫ್ರೆನ್ಷಿಯಲ್ಸ್ ಲಾಕ್ ಮಾಡೋಕ್ಕೆ, ಇದು ಫ್ರಂಟ್ ಡಿಫ್ರೆನ್ಷಿಯಲ್ಸ್ ಲಾಕ್ ಮಾಡೋಕ್ಕೆ. ಇದು ಎಕ್ಸ್ಟ್ರೀಮ್ ಆಫ್ ರೋಡ್ ಸಿಚುವೇಶನ್ಸಲ್ಲಿ ನಿಮಗೆ ವೀಲ್ ಸ್ಲಿಪ್ಪೇಜ್ ಎಲ್ಲೂ ಆಗಬಾರ್ದು ಅಂದರೆ ಅಲ್ಲಿ ಮಾಡೋಕ್ಕೆ. ಅದು ಬಿಟ್ಟು ಇಲ್ಲಿ ನಿಮಗೆ ಡ್ರೈವ್ ಮೋಡ್ಸ್ ಬರುತ್ತೆ, 5 ಇದೆ. ನಾರ್ಮಲ್, ಸ್ಯಾಂಡ್, ಸ್ನೋ, ಮಡ್ ಹಾಗೂ ರಟ್ಸ್ ಅಥವಾ ರಾಕ್ಸ್. ಸೊ ಇದಿಷ್ಟು ಸೆಟಪ್ ಇಲ್ಲಿದೆ. ವೆರಿ ಈಸಿ ಟು ಆಪ್ರೇಟ್ ಆ್ಯಂಡ್ ಆಫ್ ರೋಡಿಂಗ್ ಅಂತೂ ಸೈಕಾಗಿದೆ. ಬನ್ನಿ ತೋರಿಸ್ತೀನಿ. ಕಾಣಿಸ್ತಿದ್ಯಾ ಗಾಡಿ? ಅದೇ ಹೇಳಿದ್ದು ನಾನು, ಎಷ್ಟು ಎಫರ್ಟ್ಲೆಸ್ ಆಗಿ ಹೋಗುತ್ತೆ ಅಂದರೆ ಕ್ರಾಲ್ ಮೋಡ್ಗೆ ಹಾಕಿದಾಗ ಆರಾಮ್. ಥ್ರಾಟಲ್ ಇನ್ಪುಟ್ಟೇ ಬೇಡ, ಅದೇ ಸೆನ್ಸ್ ಮಾಡ್ಕೊಂಡು ಎಷ್ಟು ಬೇಕು ಥ್ರಾಟಲ್ ಕೊಡುತ್ತೆ. ಅಲ್ಲಿ ನಿಲ್ಲಿಸ್ತಾರೆ ಒಂದ್ಸಲಿ, ಆಮೇಲೆ ಅಲೈನ್ ಮಾಡಿಬಿಟ್ಟು 360 ಡಿಗ್ರಿ ಕ್ಯಾಮ್ರಾ ಅಂತೂ ಮಸ್ತಿದೆ. ವಿತ್ ಗೈಡ್ಲೈನ್ಸ್ ಬರ್ತೀನಿ. ಸ್ಟೇರಿಂಗ್ ತಿರುಗಿಸ್ತಿದ್ದಂಗೆ ಮೂವ್ ಆಗುತ್ತೆ ಅದು. ಸೆಟ್ ಮಾಡ್ಕೊಂಡು ಇವಾಗ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಸ್ವಲ್ಪ ಬ್ರೇಕ್ ಹಿಡ್ದು ಆಮೇಲೆ ರಿಲೀಸ್ ಮಾಡ್ತಾರೆ ಬ್ರೇಕು. ಅಪ್ರೋಚ್ ಡಿಪಾರ್ಚರ್ ಆ್ಯಂಗಲ್ಸು ಗೊತ್ತಾಗುತ್ತೆ. ಬ್ರೇಕ್ ಓವರ್ ಆ್ಯಂಗಲ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಬಿಟ್ಟರು ನೋಡಿ, ವೀಲ್ಸ್ ಎಲ್ಲ ಅದೇ ಲಾಕ್ ಮಾಡಿ ಬಿಡ್ತಾ ಇದೆ. ಸೊ ವೆರಿ ಕಂಟ್ರೋಲ್ಡ್ ಡಿಸೆಂಟ್, ಈಸಿಯಾಗಿ ಬರುತ್ತೆ. ಆಮೇಲೆ ಇನ್ನು ಮಜಾ ಇರೋದು ನೆಕ್ಸ್ಟು ಡೆವಿಲ್ಸ್ ಹಂಪ್ ಇದೆ, ಅದನ್ನು ತೋರಿಸೋಣ. ಇಲ್ಲೂ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ ಇವಾಗ ಗಾಡಿ. ಈಗ ನೋಡಿ, ಡಿಫ್ಲಾಕ್ಸ್ ಆನ್ ಇದ್ದರೆ ಎಷ್ಟು ಎಫರ್ಟ್ಲೆಸ್ ಆಗಿ ಬರುತ್ತೆ ಗಾಡಿ. ಇಲ್ಲಿ ತುಂಬಾ ಯೂನೀಕ್ ಆಗಿದೆ ಆಬ್ಸ್ಟಿಕಲ್ಲು. ಈಗ ನೋಡಿ, ರೇರ್ ವೀಲ್ ಲಿಫ್ಟ್ ಆಯಿತು. ಇಲ್ಲಿ ಬರ್ತಿದ್ದಂಗೆ ಈಗ ಫ್ರಂಟ್ ವೀಲ್ ಲಿಫ್ಟ್ ಆಗುತ್ತೆ. ಸ್ಲಿಪ್ ಆಗ್ತಿಲ್ಲ ವೀಲು, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದರಲ್ಲಿ. ವೀಲು ಸ್ಲಿಪ್ ಆಗದೆ ಇರೋಂಗೆ ಕೆಲಸ ಮಾಡುತ್ತೆ. ಈಗ ಡೆವಿಲ್ಸ್ ಹಂಪು ಕೂಡ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ. ಫ್ರಂಟ್ ನೋಡಿ, ಇವಾಗ ಫುಲ್ ಲಿಫ್ಟು, ರೇರ್ ಲಿಫ್ಟ್ ಆಯಿತು. ವೀಲ್ ಚೂರು ಸ್ಲಿಪ್ಪೇಜ್ ಇಲ್ಲ. ದ್ಯಾಟ್ ಈಸ್ ವಾಟ್ ಡಿಫ್ರೆನ್ಷಿಯಲ್ ಲಾಕ್ಸ್ ಡೂ. ಈಗ ಅಲ್ಲಿ ನೋಡಿ, ತುಂಬ ಎಫರ್ಟ್ಲೆಸ್ ಆಗಿ ಹೋಗುತ್ತೆ ಗಾಡಿ. ಇದೇ ಇದರ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಈಗ ನೋಡಿ, ಆರ್ಟಿಕ್ಯುಲೇಷನ್ ನೋಡೋಣ ಇದ್ರದ್ದು. ಅಗೇನ್ ನಿಮಗೆ ಲಾಕಿಂಗ್ ಡಿಫ್ರೆನ್ಷಿಯಲ್ ಇರೋದ್ರಿಂದ ತುಂಬಾ ಎಫರ್ಟ್ಲೆಸ್ ಆಗಿ ಬರುತ್ತೆ. ಒಳ್ಳೊಳ್ಳೆ ಗಾಡಿಗಳು ಇದರಲ್ಲಿ ವೀಲ್ ಸ್ಪಿನ್ ಆಗಿ ಗರ್ ಬರ್ರ ಅನ್ನುತ್ತೆ. ಇದರಲ್ಲಿ ಏನೂ ಇಲ್ಲ, ಥ್ರಾಟ್ಲೇ ಕೊಡಬೇಕಾಗಿಲ್ಲ, ಅಷ್ಟು ಆರಾಮಾಗಿ ಬರುತ್ತೆ. ಲೋ ರೇಂಜ್ಗೆ ಹಾಕಿದ್ರೆ ಸೆಂಟ್ರಲ್ ಡಿಫ್ ಲಾಕ್ ಮಾಡಬೇಕು ಫಸ್ಟು, ಆಮೇಲೆ ಫ್ರಂಟು ರೇರು 2 3 ಬಟನ್ ಆನ್ ಇಟ್ಬಿಟ್ರೆ ಸಾಕು. ಮಡ್ಡು ಸ್ಯಾಂಡ್ ಯಾವ ಮಾಡಲ್ ಇದ್ದರೂ ಇದನ್ನಂತೂ ಆರಾಮಾಗಿ ದೊಡ್ಡದು. ನೋಡಿ ಗಾಡಿ, ಯಪ್ಪ ಆರ್ಟಿಕ್ಯುಲೇಷನ್ ನೋಡ್ರಿ, ಓಹೋ. ಈಗ ನೋಡಿ ಎಷ್ಟು ಆರಾಮು. ಆ ಫ್ರಂಟ್ ವೀಲ್ ಏರಲ್ಲಿರೋದು ಸ್ಪಿನ್ನೇ ಆಗ್ತಿಲ್ಲ ನೋಡಿ. ಬೇರೆ ಗಾಡಿಯಲ್ಲಿ ಅದು ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ದೊಡ್ಡ ಗಾಡಿ ಇದ್ರೂ ಇಟ್ಸ್ ಸೋ ಸ್ಟೇಬಲ್, ನೀಟಾಗಿ ಬಂತು ನೋಡಿ. ಇದರಲ್ಲಿ ಅಗೇನ್ ನೀವು ನೋಡ್ಬೋದು, ಬ್ರೇಕ್ ಓವರ್ ಆ್ಯಂಗಲ್ಸು ಇಲ್ಲ ಅಪ್ರೋಚ್ ಡಿಪಾರ್ಚರ್ ಆ್ಯಂಗಲ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ನೋಡೋಕ್ಕೆ ನಿಮಗೆ ತುಂಬ ಇದೆ, ಇದು ಹೈಟು ಅಂತ ಅನ್ಸಲ್ಲ ಬಂಪರ್ಸ್ ಎಲ್ಲ, ಬಟ್ ರಿಯಲಿ ಇಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಇಟ್ ಈಸ್ ಎಫರ್ಟ್ಲೆಸ್ ಆ್ಯಂಡ್ ಸ್ಮೂತ್. ನನಗಂತೂ ಈ ಗಾಡಿ ತುಂಬ ಇಷ್ಟ ಆಗೋಕ್ಕೆ ಶುರುವಾಗ್ತಾ ಇದೆ. ಏನು ಮಾಡೋದೋ ಗೊತ್ತಿಲ್ಲ. ಆ ಕಲರ್ ನೋಡಿ, ಇದು ಆ್ಯಶ್ ಗ್ರೇ ಅಂತ 4 ಕಲರ್ ಬರುತ್ತೆ. ಲುಕ್ಸ್ ರಿಯಲಿ ಕೂಲ್. ಈ ಸ್ಲಶಲ್ಲಿ ಮೇಯ್ನ್ ಏನಂದರೆ ರಟ್ಸ್ ಅಂತ ಆಗ್ಬಿಟ್ಟಿರುತ್ತೆ, ಗುಂಡಿ ಬಿದ್ದುಬಿಟ್ಟಿರುತ್ತೆ. ಗಾಡಿ ಅಲ್ಲಿಗೆ ಜಾಸ್ತಿ ಹೋಗುತ್ತೆ. ಆದರೆ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ನೀವು ಮಡ್ ಮೋಡ್ಗೆ ಹಾಕಿದ್ರೆ ಗಾಡಿ ಯಾವ ಕಡೆ ಸ್ಟೇರಿಂಗ್ ತಿರುಗಿಸ್ತಿದ್ದೀರಾ, ಈಗ ನೋಡಿ ಲೆಫ್ಟ್ ತಿರುಗಿಸ್ತಾರೆ, ಅದು ಎಳ್ಕೊಂಡು ಹೋಗ್ತಾ ಇದೆ, ಸ್ಟ್ರೈಟೇ ಹೋಗ್ತಿದೆ. ಲೆಫ್ಟ್ ತಿರುಗಿಸಿದ್ ಈಗ ನೋಡಿ, ಅದು ಎಳ್ಕೊಂಡು ಹೋಗ್ತಾ ಇರೋದು. ಈಗ ಸ್ಟ್ರೈಟ್ ತಿರುಗಿಸಿದ್ರೆ ಈಗ ನೋಡಿ, ತಿರುಗಿಸಿದ ತಕ್ಷಣ ಹೆಂಗೆ ತಿರುಗ್ತು ಗಾಡಿ ನೋಡಿದ್ರಾ? ಅದು ನಿಮಗೆ ರೈಟ್ ಸೈಡ್ 2 ವೀಲಿಗೂ ಜಾಸ್ತಿ ಪವರ್ ಕೊಡ್ತಾ ಇದೆ. ಸೊ ಇಮ್ಮಿಡಿಯೇಟ್ಲಿ ಗಾಡಿ ಹಿಂಗೆ ಲೆಫ್ಟಿಗೆ ತಿರುಗಿಬಿಡುತ್ತೆ, ಲೆಫ್ಟಿಗೆ ವೀಲಿಗೆ ಸ್ಲೋ ಕೊಡುತ್ತೆ. ಸೊ ಅದೇ ಅಡ್ವಾಂಟೇಜು ಮಡ್ ಮೋಡಲ್ಲಿ. ಇಲ್ಲಿ ನಿಮಗೆ ಇದು ಡಿಫ್ಲಾಕ್ಸ್ ಏನು ಬೇಕಂತ ಇಲ್ಲ, ಎಫರ್ಟ್ಲೆಸ್, ಎಲ್ಲ ಎಫರ್ಟ್ಲೆಸ್. ಅದೇ ನನಗೆ ತುಂಬ ಖುಷಿ ಆಗ್ತಾ ಇರೋದು. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ಬಾಯ್ ಬಾಯ್.